ಹೇಳ್ಕೊಳ್ಳೋದಿಕ್ಕೆ ಇದು ಸರ್ಕಾರಿ ವಿಶ್ವವಿದ್ಯಾಲಯ, ಆದರೆ ನಡೀತಿರೋದೇನು ಗೊತ್ತಾ? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಲ್ಲಿಕಾರ್ಜುನ್. ನಾನಿವಾಗ ಯಾವ ಯೂನಿವರ್ಸಿಟಿ ಬಗ್ಗೆ ಹೇಳಕೊಟ್ಟಿದ್ದೀನಿ ಅಂದರೆ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನ ಭಾರತಿ ಬಗ್ಗೆ. ಒಳ್ಳೆ ವಾತಾವರಣ, ಒಳ್ಳೆ ಗ್ರೀನರಿ ಎಲ್ಲ ಚೆನ್ನಾಗೇ ಇದೆಯಲ್ಲ ಅಂತ ನೀವು ಕ್ವಶನ್ ಕೇಳ್ಬೋದು. ಎಸ್, ಎಲ್ಲಿ ಡಿಗ್ರಿ ಮಾಡಿರೋರಿಗೆ ಮರ್ತೋಗ್ಬಿಡ್ಬೇಕು, ವರ್ಷಾನ್ಗಟ್ಲೆ ಆದರೂ ಮಾರ್ಕ್ಸ್ ಕಾರ್ಡ್ಸ್ ಬರಲ್ಲ, ಸಾರಿ ಪ್ರಿಂಟ್ ಆಗೋದೇ ಇಲ್ಲ. ಇನ್ನು ಕಾನ್ವೊಕೇಶನ್ ಅಂತೂ ಕೇಳಲೇಬೇಡಿ, ಯಾವಾಗ ಬರುತ್ತೋ ಗೊತ್ತಿಲ್ಲ. ಫೀಸ್ ಮಾತ್ರ 1 ನಿಮಿಷ ತಡವಾದರೂ ಫೈನ್. ಸ್ಟೂಡೆಂಟ್ಸ್ಗೆ ಮಾರ್ಕ್ಸ್ ಕಾರ್ಡ್ಸು ಸ್ಕಾಲರ್ಶಿಪ್ ಎಲ್ಲ ವರ್ಷಾನ್ಗಟ್ಲೆ ಲೇಟಾಗಿ ಕೊಡ್ತಾರಲ್ಲ, ಅದಕ್ಕೆ ಸ್ಟೂಡೆಂಟ್ಸ್ ಸಹ ಯೂನಿವರ್ಸಿಟಿಯಿಂದ ಫೈನ್ ಕಟ್ಟಿಸ್ಕೊಳ್ಳೋ ಥರ ಇದ್ದರೆ ಹೇಗಿರ್ತಿತ್ತು? ಎಲ್ಲ ಕೆಲಸಗಳು ಕರೆಕ್ಟ್ ಟೈಮ್ಗೆ ಆಗ್ತಿದ್ವು, ಎಲ್ಲ ಮಾರ್ಕ್ಸ್ ಕಾರ್ಡ್ಸು ಕರೆಕ್ಟ್ ಟೈಮ್ಗೆ ಬರ್ತಿದ್ವು. ಇಲ್ಲಿ ಎಂಟ್ರಿ ಆಗಬೇಕಂದ್ರೆ ಫೀಸ್, ಓದಬೇಕಂದ್ರೆ ಫೀಸ್, ಎಕ್ಸಾಮ್ ಬರೆಯೋಕೆ ₹1000 ಎಕ್ಸಾಮ್ ಫೀಸ್, ಕಾನ್ವೊಕೇಶನ್ ಫೀಸ್. ಅಟ್ ಲಾಸ್ಟ್ ಒಬ್ಬ ಸ್ಟೂಡೆಂಟ್ ಇಲ್ಲಿ ಓದ್ಬಿಟ್ಟು ರ್ಯಾಂಕ್ ತಗೊಂಡ್ರೆ ರ್ಯಾಂಕ್ ಸರ್ಟಿಫಿಕೇಟ್ಗೂ ಫೀಸ್. ಸದ್ಯ ಗೋಲ್ಡ್ ಮೆಡಲ್ ಹೋಲ್ಡರ್ಗೂ ಫೀಸ್ ಕಟ್ಟಿಸ್ಕೊಳ್ಳೋ ಕಾಲ ಇನ್ನೂ ಬರಲಿಲ್ಲ ಅನ್ಸುತ್ತೆ. ರಿಸಲ್ಟ್ ಶೀಟ್ನ ವರ್ಷಾನ್ಗಟ್ಲೆ ಎಲ್ಲ ಕಡೆ ತೋರಿಸ್ಕೊಂಡು ಡಿಗ್ರಿ ಮುಗಿದಿದೆ ಅಂತ ಹೇಳ್ಕೊಳಕ್ಕಾಗಲ್ಲ ನೋಡಿ, ಅದಕ್ಕೆ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಪ್ಲೈ ಮಾಡ್ಕೊತಾರೆ. ಆ PDCಗೂ ಫೀಸ್ ರಾಶಿಗಳೆಲ್ಲ ಒಂದು ಕಡೆ ಇಟ್ಟರೆ ಇನ್ನು ಫೈನ್ಗಳಂತೂ ಬಿಯಾಂಡ್ ಲಿಮಿಟ್. ಇವರಿಗೆ ಎಲ್ಲಾನು ಟೈಮ್ ಸರಿಯಾಗಿ ಕಟ್ಟಿಬಿಡಬೇಕು, ಇಲ್ಲ 1 ಗಂಟೆ ತಡವಾದ್ರೂ ಫೈನ್ ಅನ್ನೋ ಹೆಸರಲ್ಲಿ ಮತ್ತೆ ದುಡ್ಡು ಕೀಳ್ತಾರೆ. ಆದರೆ ಇವರು ಮಾತ್ರ ರಿಸಲ್ಟ್ನ ಯಾವಾಗ ಬೇಕಾದರೂ ಕೊಡ್ಬೋದು, ಮಾರ್ಕ್ಸ್ ಕಾರ್ಡ್ಸ್ನ ಯಾವಾಗ ಬೇಕಾದರೂ ಇಶ್ಯೂ ಮಾಡ್ಬೋದು, ಕಾನ್ವೊಕೇಶನ್ ಇದೆ ಅನ್ನೋದೇ ಮರ್ತೋಗ್ಬಿಡ್ಬೋದು. ಆದರೆ ಯಾರು ಕ್ವಶನ್ನೇ ಮಾಡಬಾರ್ದು. ಕ್ವಶನ್ ಮಾಡಿದ್ರೆ ಏನಾಗುತ್ತೆ, ಏನೆಲ್ಲ ಆಗಬಹುದು ಯೋಚಿಸಿದ್ದೀರಾ? ನೀವ್ಯಾವತ್ತಾದರೂ ಕ್ವಶನ್ ರೈಸ್ ಮಾಡಿದ್ದೀರಾ? ಅಥವಾ ಬಂದಾಗಿಸ್ಕೊಳ್ಳೋಣ ಅಂತ ಸುಮ್ಮನೆ ಕೂತಿದ್ದೀರಾ? ಗೌರ್ಮೆಂಟ್ ಆಫೀಸರ್ಸ್ ಮುಂದೆ, ಸರ್ಕಾರದ ಮುಂದೆ ಕ್ವಶನ್ ರೈಸ್ ಮಾಡಿದ್ರೆ ಏನೆಲ್ಲ ಆಗುತ್ತೆ? ನನಗಾದ ಎಕ್ಸ್ಪೀರಿಯನ್ಸ್ ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ, ಮಿಸ್ ಮಾಡದೆ ನೋಡಿ.